ಹಾಂ ಹೇಳಿ ಸರ್, ಹೇಳಿ. ಅಂದರೆ ನಿಮ್ಮ ಮಗ ಈ ಕೊಲೆ ಪ್ರಕರಣದಲ್ಲಿ 17 ಆರೋಪಿಗಿದ್ದಾನೆ. ಅಂದರೆ ಅವನೇ ಹೋಗಿರೋದಾ, ಇಲ್ಲ ಯಾರಾದರೂ ಕರ್ಕೊಂಡೋಗಿರೋದ ಫ್ರೆಂಡ್ಸು? ಮತ್ತು ಈಗಿನ ಪರಿಸ್ಥಿತಿ ನಿಮ್ಗೆ ಹೆಂಗಿದೆ? ಮತ್ತು ನಿಮ್ಮ ಮಗ ಏನೋ ಎಜುಕೇಷನ್ ಬಿಟ್ಟು ಮನೆಗೋಸ್ಕರ ಇದು ಮಾಡಿದ್ದ ಅಂತೆಲ್ಲ ಹೇಳ್ತಿದ್ರ, ಹೇಳಿ ಸರ್. ಅವನೇ ಸರ್ ಆಧಾರ ಆಗಿದ್ದು, ಅವನೇ ದುಡಿತಾ ಇದ್ದ. ಅವನಿಗೆ ಕೆಲಸ ಎಷ್ಟೋ ಮನೆ ಎಷ್ಟೋ ಅಷ್ಟೇ ಇದ್ದವನು ಅವನು. ಆ ರೀತಿಯ ಪೋಲಿ ಪುಂಡಾಟ ಏನೂ ಇರಲಿಲ್ಲ ಸರ್. ಒಂದು ಫ್ರೆಂಡ್ಸ್ ಸರ್ಕಲ್ ಇತ್ತು. ಅಂದರೆ ಹೋಗೋದು, ಪಿಕ್ಚರ್ಗೆ ಹೋಗೋದು, ಹೋಗ್ತಾ ಇದ್ದ ಬರ್ತಾ ಇದ್ದ. ಅಲ್ಲಿ ಹೋಗಿದ್ದಮ್ಮ ಬರ್ತ್ಡೇ ಅದು ಇದು ಹೋಗ್ತಾ ಇದ್ದ. ಸರಿಯಪ್ಪ, ಖುಷಿಯಾಗ್ರೆ ಆದರೆ ಸರಿ ಅಮ್ಮ, ನಾವಂತ ಯಾವ ಕೆಟ್ಟ ಕೆಲಸಕ್ಕೆ ಹೋಗಲ್ಲ, ಎಲ್ಲೂ ಇಲ್ಲ. ನಾನು ಚೆನ್ನಾಗಿ ಓದ್ತೀನಿ, ಆದಷ್ಟು ದುಡಿತೀನಿ, ಭಯ ಪಡಬೇಡಿ ಅಂತಿದ್ದ. ಅಂದರೆ ನಿಮ್ಮ ಮಗ ಓದಬೇಕಾದ್ರೆ ಮನೆ ಪರಿಸ್ಥಿತಿ ನೋಡಿ ಅಂದರೆ ಕಾಲೇಜ್ ಬಿಟ್ಟಂತೆ ಹೋದ? ನಮ್ಮ ಕಂಡೀಷನ್ ನೋಡೇ ಬಿಟ್ಟಿರೋದು ಅವನು. ಅಂದರೆ ಏನಾಗಿದೆ ನಿಮಗೆ? ನನಗೆ ವೆರಿಕೋಸ್ ಪೇನ್ ಆಗಿ ಬ್ಲೀಡ್ ಆಗಿದೆ ಸರ್, 2 ಕಾಲು. ಅದು ಆಪ್ರೇಷನ್ ಮಾಡೋಕ್ಕೂ ನಮ್ಮ ಹತ್ರ ಕಾಸಿಲ್ಲ. ಏನು ಮಾಡ್ತಾರೆ, ಬಡಿಸ್ತೀತಿ. ಎಷ್ಟು ವರ್ಷದಿಂದ ಇದೆ ಇದು? 10 ವರ್ಷ ಸರ್. ನಿಮ್ಗೆ ಈ ವಿಷಯ ಯಾವಾಗ ಗೊತ್ತಾಯ್ತು ನಿಮ್ಮ ಮಗ ಈ ಥರ ಕೊಲೆ ಪ್ರಕರಣದಲ್ಲಿ ಆಗಿದ್ದಾನೆ, ರೇಣುಕಾಸ್ವಾಮಿ ಕೊಲೆ ಇದರಲ್ಲಿ ಅಂತ ಹೇಳಿ? ನಾನು ಊರಲ್ಲಿದ್ದಾಗ ನಮ್ಮ ಅಕ್ಕ ಬಂದು ಹೇಳಿದ್ಮೇಲೆ ಗೊತ್ತಾಯಿತು ಸರ್. ಏನಂತ ಹೇಳಿ? ಏನು ನಿನ್ನ ಮಗನ ಕತೆ ಈ ರೀತಿಯ ಮಾಡ್ಕೊಂಡಿದ್ದಾರೆ, ಏನಿದು, ಟಿ ವಿ ನೋಡ್ದಾಗ ಹೋಗಿ ನೋಡು ಅಂತ ಹೇಳಿದ್ಮೇಲೆ ಗೊತ್ತಾಗಿದ್ದು ಸರ್. ಎಲ್ಲವೂ ನಂಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಈ ಕೊಲೆ ಪ್ರಕರಣ ಇದಾದಮೇಲೆ ಮತ್ತೆ ಅವ್ರ ತಾಯಿ ಹೋಗಿ ಹೊಸ್ತಿ ಜೈಲಲ್ಲಿ ಭೇಟಿ ಮಾಡಿದ್ದಾರೆ. ಅವಾಗ ಏನು ಹೇಳ್ಕೊಂಡ? ಅವನು ಏನು ಹೇಳಿದ ನನಗೆ ಗೊತ್ತಿಲ್ಲ ಸರ್. ಯಾಕೆಂದರೆ ರಿಯಾಲಿಟಿ ಹೇಳಬೇಕು, ನಾನು ಅಲ್ಲಿದ್ದರೆ ನಾನು ಎಲ್ಲೇ ಹೇಳ್ಬೋದಾಗಿತ್ತು. ಅಂದರೆ ಈಗ ನಿಮಗೆ ಕಾನೂನು ರೀತಿ ಹೋರಾಡೋದಕ್ಕೆ ಎಲ್ಲದಕ್ಕೂ ಯಾವ ರೀತಿ ಶಕ್ತಿ ಇಲ್ಲ ಸರ್, ಶಕ್ತಿ ಇಲ್ಲ. ಅಂದರೆ ಮನೆಗೆ ಆಧಾರ ಆಗಿದ್ದ? ಹೌದು. ದರ್ಶನ್ ಕಡೆ ಅವ್ರು ಯಾರಾದರೂ ಭೇಟಿ ಮಾಡಿದ್ರ ನಿಮ್ಮನ್ನ? ಇಲ್ಲ ಸರ್, ಯಾರೂ ಬಂದಿಲ್ಲ ಸರ್. ಅಂದರೆ ಈಗ ಪರಿಸ್ಥಿತಿ ಹೇಗಿದೆ ನಿಮ್ಮ ಮನೇಲಿ? ಈಗ ಆತ ಜೈಲಲ್ಲಿದ್ದಾನೆ, ಆತನೇ ಆಧಾರ ಸ್ತಂಭ ಆಗಿದ್ದ. ಈಗ ಊಟಕ್ಕೆ, ಸಂಸಾರಕ್ಕೆ ಎಲ್ಲ ಎಷ್ಟು ಜನ ಮಕ್ಕಳು, ಏನು ಆಧಾರ? ನಮ್ಮ 3 ಜನ ಮಕ್ಕಳು. ಅದರಲ್ಲಿ ಅವನು ಮಗ ಹೋಗಿ ಅಲ್ಲಿ ಕೂತೇನೆ, ಇನ್ನೂ 2 ಹೆಣ್ಮಕ್ಳಿದ್ದಾರೆ. ಅವು ಓದೋ ಮಕ್ಕಳೇ. ಮಗನೇ ದೊಡ್ಡವನು? ಹೌದು ಸರ್, ಅವನೇ ದೊಡ್ಡವನು. ಅಂದರೆ ನಿಮ್ಮ ಮಗ ಮನೆ ಪರಿಸ್ಥಿತಿ ನೋಡಿ ಕಾಲೇಜ್ ಬಿಟ್ಟಿದ್ದ? ಹೌದು ಸರ್. ಅಂದರೆ ನನ್ನ ಕಂಡೀಷನ್ ನೋಡಿ, ನನಗೆ ದುಡಿಯೋಕ್ಕಾಗಲ್ಲ, ಅಪ್ಪನ ಕೈಲಿ ಆಗಲ್ಲ ಅಂತಲೇ ಡಿಸ್ಕಂಟಿನ್ಯೂ ಮಾಡಿ ದುಡಿಯೋಕ್ಕೆ ಹೋಗ್ತಾ ಇದ್ದ ಸರ್. ಏನು ಕೆಲಸ ಮಾಡ್ತಿದ್ದ? ಜೆಪ್ಟೋನಲ್ಲಿ ಡೆಲಿವರಿ ಬಾಯ್ ಆಗಿ ಹೋಗ್ತಾ ಇದ್ದ. ಸುತ್ತಲೇ ನಂತರ ಆಮೇಲೆ ಜಾಬ್ಗೆ ಹೋಗ್ತಿದ್ದ, ಬರ್ತಿದ್ದ? ಹೌದು.